ನಮಸ್ಕಾರ. ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ನೆಟ್ ಇನ್ಫ್ಲೋಸ್ ಇನ್ ಮ್ಯೂಚುವಲ್ ಫಂಡ್ಸ್ ₹2.36 lakh crores. ಜುಲೈ ತಿಂಗಳಲ್ಲಿ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಗೆ ನೆಟ್ ಇನ್ಫ್ಲೋಸ್ ಆಗಿದೆ 2.36 lakh crores. ಅದರ ಮುಂಚಿನ ತಿಂಗಳು ಜೂನಲ್ಲಿ 52,937 crores ನೆಟ್ ಔಟ್ಫ್ಲೋ ಆಗಿತ್ತು. ಡೆಟ್ ಸ್ಕೀಮ್ಸ್ ಎಲ್ಲ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗಿದೆ ಜುಲೈಯಲ್ಲಿ 1.88 lakh crores ಹಾಗೂ ಜೂನ್ ತಿಂಗಳಲ್ಲಿ 1.09 lakh crores ಔಟ್ಫ್ಲೋ ಆಗಿತ್ತು ಡೆಟ್ ಸ್ಕೀಮಿಂದ. ಈಕ್ವಿಟಿ ಮ್ಯೂಚುವಲ್ ಫಂಡ್ಸು ಜುಲೈ ತಿಂಗಳಲ್ಲಿ 24,697 crores ಇನ್ಫ್ಲೋ ಆಗಿದೆ. ಜೂನ್ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಆಗಿತ್ತು 28,973 crores. ನ್ಯೂಸ್ ನಂಬರ್ 2, ಚೈನೀಸ್ ಬ್ರ್ಯಾಂಡ್ಸ್ ಲೂಸಿಂಗ್ ಮಾರ್ಕೆಟ್ ಶೇರ್. ಇಂಡಿಯಾದ ಸ್ಮಾರ್ಟ್ಫೋನ್ ಮಾರ್ಕೆಟೇ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಶಿಪ್ಮೆಂಟ್ಸು ಮತ್ತು ಪರ್ಚೇಸಸ್ ಕಮ್ಮಿ ಆಗಿದೆ ಬೈ 11.1% ಟು 3.32 crore ಯೂನಿಟ್ಸು ಜೂನ್ ಕ್ವಾರ್ಟರಲ್ಲಿ. ಹಾಗೂ ಚೈನೀಸ್ ಬ್ರ್ಯಾಂಡ್ಸದು ಮಾರ್ಕೆಟ್ ಶೇರು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಡಬಲ್ ಡಿಜಿಟಲ್ಲಿ ಅವರ ಸೇಲ್ಸು ಕಮ್ಮಿ ಆಗಿದೆ. ಹಾಗೂ ಸ್ಯಾಮ್ಸಂಗ್ ಮತ್ತು ಆ್ಯಪಲ್ದು ಸೇಲ್ಸು ಫ್ಲ್ಯಾಟ್ ಆಗಿದೆ. ಸೊ ಅವರಿಗೆ ಮಾರ್ಕೆಟ್ ಶೇರ್ ಜಾಸ್ತಿ ಆಗ್ತಾ ಇದೆ, ಯಾಕಂದರೆ ಚೈನೀಸ್ ಅವ್ರದ್ದು ಕಮ್ಮಿ ಆಗ್ತಾ ಇದೆ. ವಿವೋ ಈಗಲೂ ಇಂಡಿಯಾದ ಲಾರ್ಜೆಸ್ಟ್ ಸ್ಮಾರ್ಟ್ಫೋನ್ ಬ್ರ್ಯಾಂಡು. ಮಾರ್ಕೆಟ್ ಶೇರ್ ಅಪ್ರಾಕ್ಸಿಮೇಟ್ಲಿ 18.4%, ರಿಯಲ್ಮಿ 14.2%, ಶೌಮಿ 10%, ಸ್ಯಾಮ್ಸಂಗ್ 16.4%, ಆ್ಯಪಲ್ದು ಮಾರ್ಕೆಟ್ ಶೇರು 8.5% ಇದೆ. ನ್ಯೂಸ್ ನಂಬರ್ 3, BSE Limited shares will be included in Nifty 50 index. BSE Limited ಶೇರ್ಸು ನಿಫ್ಟಿ 50 ಇಂಡೆಕ್ಸಲ್ಲಿ ಆ್ಯಡ್ ಆಗುತ್ತೆ ಅಂತ NSE ಅವರು ಅನೌನ್ಸ್ ಮಾಡಿದ್ದಾರೆ. ಈ ಚೇಂಜಸ್ಸು 30ನೇ ತಾರೀಕು ಸೆಪ್ಟೆಂಬರಿಂದ ಲಾಗು ಆಗುತ್ತೆ. ವಿಪ್ರೋ ಕಂಪ್ನಿ ನಿಫ್ಟಿ 50ಇಂದ ಹೊರಗೆ ಹೋಗುತ್ತೆ ಹಾಗೂ ನಿಫ್ಟಿ ನೆಕ್ಸ್ಟ್ 50ಗೆ ಎಂಟರ್ ಆಗುತ್ತೆ. TVS ಮೋಟರ್ಸ್ ಹಾಗೂ ಡಿವಿಸ್ ಲ್ಯಾಬ್ಸ್ ಶೇರ್ಸು ಕನ್ಸಿಡರ್ ಆಗ್ತಾ ಇತ್ತು ಇನ್ಕ್ಲೂಷನಿಗೆ, ಆದರೆ ಕೆಲವು ಕ್ರೈಟೀರಿಯಾ ಮೀಟ್ ಮಾಡಿಲ್ಲ ಅಂತ ಅದು ಇನ್ಕ್ಲೂಡ್ ಆಗಿಲ್ಲ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಫಿಚ್ ರೇಟಿಂಗ್ಸ್ ಅಂತ ಇವರು ಗ್ಲೋಬಲ್ ರೇಟಿಂಗ್ಸ್ ಕಂಪ್ನಿಯವರು ಇಂಡಿಯಾದು ಸಾವ್ರೆನ್ ರೇಟಿಂಗನ್ನು ಅಥವಾ ಇಂಡಿಯಾದ ಗೌರ್ಮೆಂಟ್ ರೇಟಿಂಗನ್ನು BBB- ರೇಟಿಂಗ್ ಕೊಟ್ಟಿದ್ದಾರೆ. ಸ್ಟೇಬಲ್ ಔಟ್ಲುಕ್ ಅಂತ ಹೇಳಿದ್ದಾರೆ. ಅವರ ಪ್ರಕಾರ ಈ ವರ್ಷ 2026-27ನಲ್ಲಿ ಗ್ರೋತ್ 6.4% ಆಗುತ್ತೆ ಕಂಪೇರ್ಡ್ ಟು ಆವ್ರೇಜ್ ಆಫ್ 7.4% ಇನ್ ದ ಪ್ರೀವಿಯಸ್ 3 years. ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸಲ್ಲಿ ಫಸ್ಟ್ ಟೈಮು 30 ತಿಂಗಳಾದಮೇಲೆ ನೆಟ್ ಔಟ್ಫ್ಲೋ ಆಗಿದೆ ಜುಲೈ ತಿಂಗಳಲ್ಲಿ 1,322 crores. ಇದರ ಮುಂಚೆ ಔಟ್ಫ್ಲೋ ಆಗಿದ್ದು ಈ ಕ್ಯಾಟಗರಿಯಲ್ಲಿ ಡಿಸೆಂಬರ್ 2023ಅಲ್ಲಿ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 112 ಪಾಯಿಂಟು ಡೌನು 24,471 ಕ್ಲೋಸ್ ಆಯಿತು. ಸೆನ್ಸೆಕ್ಸು 388 ಪಾಯಿಂಟ್ಸ್ ಡೌನು 78,154 ಕ್ಲೋಸ್ ಆಯಿತು. ಇವತ್ತು ಸ್ವಲ್ಪ ಡಲ್ ಡೇ, ಜಾಸ್ತಿ ಮೇಲೆ ಹೋಗಿಲ್ಲ ಮಾರ್ಕೆಟ್ಸು ಹಾಗೂ ಥ್ರೂ ದ ಡೇ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಪಾಯಿಂಟ್ ನಂಬರ್ 2, ಟುಡೇ ಸ್ಟಾಕ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 3.99% ಅಪ್ಪು, ಇಟರ್ನಲ್ 2.5% ಅಪ್ಪು, TCS 0.82% ಅಪ್ಪು. ಟಾಪ್ ಲೂಸರ್ಸು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 2.77% ಡೌನು, ಮ್ಯಾಕ್ಸ್ ಹೆಲ್ತ್ ಕೇರ್ 2.71% ಡೌನು, ನೆಸ್ಲೆ 2.32% ಡೌನು. ಪಾಯಿಂಟ್ ನಂಬರ್ 3, ಟುಡೇ ಸ್ಟಾಕ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಝೈಡಸ್ ಲೈಫ್ 6.43% ಅಪ್ಪು, ಬಾಷ್ 3.86% ಅಪ್ಪು, ಡಿವಿಸ್ ಲ್ಯಾಬ್ಸ್ 3.36% ಅಪ್ಪು. ಟಾಪ್ ಲೂಸರ್ಸು ವೇದಾಂತ 3.05% ಡೌನು, ಜಿಂದಾಲ್ ಸ್ಟೀಲ್ 2.67% ಡೌನು, ಶ್ರೀ ಸಿಮೆಂಟ್ಸ್ 2.26% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,270 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,771 ಸ್ಟಾಕ್ಸು, 42% ಅಪ್ಪು, 58% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,975 crores ನೆಟ್ ಪರ್ಚೇಸಸ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,290 crores ನೆಟ್ ಸೇಲ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 15,513 per ಗ್ರಾಮು, ಸಿಲ್ವರ್ $255 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $1 95.44 rupees, ಒಂದು ಯೂರೋ 110.11 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಬಾಷು 52-week ಹೈ 45,750, ಕ್ಲೋಸಿಂಗ್ ಪ್ರೈಸ್ 45,185. ಪೇಟಿಎಮ್ 1,640 52-week ಹೈಯು, ಕ್ಲೋಸಿಂಗ್ 1,594. ಟೈಟನ್ ಕಂಪ್ನಿ 5,168 52-week ಹೈಯು, ಕ್ಲೋಸಿಂಗ್ 5,128. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.04% ಡೌನು, ಜಪಾನ್ 2.04% ಅಪ್ಪು, ಜರ್ಮನಿ 0.19% ಅಪ್ಪು, ಫ್ರಾನ್ಸ್ 0.02% ಡೌನು, UK 0.02% ಅಪ್ಪು ಹಾಗೂ ನ್ಯಾಸ್ಡ್ಯಾಕು 0.32% ಡೌನ್ ಆಗಿತ್ತು ನಿನ್ನೆ.
ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.